ಸರ್ ದರ್ಶನ್ ಅಂತ ಅಂದರೆ ಕನ್ನಡ ಇಂಡಸ್ಟ್ರಿಗೆ ಆಲ್ರೆಡಿ ಕಟೌಟು ಬಾಕ್ಸ್ ಆಫೀಸ್ ಸುಲ್ತಾನು. ಸೊ ಅಂಥವರು ಈ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿ ನಿಂತಿದ್ದಾರೆ. ಇದು ಸಮಾಜಕ್ಕೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಅವ್ರ ಫ್ಯಾನ್ಸ್ಗಾಗಿರ್ಬೋದು, ಸಮಾಜಕ್ಕಾಗಿರ್ಬೋದು? ಈಗ ನೋಡಿ, ಹೀರೋ ವರ್ಷಿಪ್ ಇದೆಯಲ್ಲ, ಅದು ಯಾವ ಲೆವೆಲ್ಗೆ ಬೇಕಾದ್ರೆ ಮಾತಾಡ್ಸತ್ತೆ. ಮೊನ್ನೆ ಒಂದು ಹುಡುಗನ್ನ ನೋಡಿದೆ, 10 ಮರ್ಡ್ರ್ ಮಾಡಿದ್ರು ನಾನು ಸಪೋರ್ಟ್ ಮಾಡ್ತೀನಿ ಅಂದರೆ ನಿಮ್ಮನ್ನು ಪೂಜೆ ಮಾಡೋಂಥವ್ರು ಇರ್ತಾರೆ. ದಯವಿಟ್ಟು ಹೀರೋಗಳು, ಟೆಕ್ನಿಷಿಯನ್ಸ್ಗಳು ಈ ಥರ ಪೋಸ್ಟ್ಗಳು ಈ ಥರ ಬಂದು ಕುಮ್ಮಕ್ಕೊಂಡು ಮಾಡ್ತಿರ್ತಾರೆ. ದಯವಿಟ್ಟು ನಾವು ಅದನ್ನು ತಲೆಗೆ ಮೇಲ್ಗೆ ಎತ್ಕೊಂಡು ಹೋಗದೆ ದಯವಿಟ್ಟು ತಗ್ಗಿ ಬಗ್ಗಿ ಬಾಳಿ ಆ ಹುಡುಗನ್ನ ಬಾಯಲ್ಲಿ ಈ ರೀತಿ ಬರೆಸ್ಬಾರ್ದು. ಅದಾದಮೇಲೆ ನೀವುಗಳು ಅಷ್ಟೇ ಅಭಿಮಾನಿಗಳೇ, ದಯವಿಟ್ಟು ಈ ಥರ ಮಾತಾಡ್ಬಿಡಿ. ನೀವು ಮಾತಾಡೋದ್ರಿಂದ ಮತ್ತು ಮಾಧ್ಯಮದವ್ರಿಗೆ ಬೈಯೋದ್ರಿಂದ, ಆಮೇಲೆ ಯಾರ್ಯಾರು ಮಾತಾಡ್ತಿದ್ದವ್ರು ಎಲ್ರಿಗೂ ಬೈಯೋದ್ರಿಂದ ಏನಾಗುತ್ತೆ, ಇಷ್ಟೂ ಕೆಟ್ಟ ಹೆಸರನ್ನ ದರ್ಶನ್ ಮೇಲೆ ಹಾಕ್ತಾರೆ. ಲಾಸ್ಟ್ಗೆ ದರ್ಶನ್ ಮೇಲೆ ಬರುತ್ತೆ. ಅದಕ್ಕೆ ತುಂಬ ಜಾಗ್ರತೆಯಿಂದಿರಿ. ಆಮೇಲೆ ಸಹಕರಿಸಿ. ಈಗ ನಿಮ್ಮ ಬಾಸ್ ಒಳಗಡೆ ಹೋಗಿದಾರಾ, ದೇವ್ರ ಹತ್ರ ಪೂಜೆ ಮಾಡ್ಕೊಳ್ಳಿ. ಅಯ್ಯೋ ಯಾವುದೋ ಅವರು ಕ್ರೈಮ್ ಮಾಡದೇ ಇರಲಪ್ಪ ಅಂತ, ಆ ಥರ ಯಾವುದು ಅನ್ಯಾಯ ಆಗದೇ ಇರಲಪ್ಪ ನಮ್ಮ ಬಾಸ್ಗೆ ಅಂತ ತಾವು ಕೇಳ್ಕೊಳ್ಳಿ. ಅಷ್ಟೇ ಮಾಡೋಕ್ಕಾಗೋದು. ಅದಾದಮೇಲೆ ವಾದ ವಿವಾದ ಎಲ್ಲಾಗಿ ತಮ್ಮ ಕಡೆಯಿಂದನೂ ವಕೀಲರು ಇರ್ತಾರೆ, ದೊಡ್ಡ ದೊಡ್ಡ ವಕೀಲರುಗಳೇ. ನಿಮ್ಗೇನು ಕಮ್ಮಿ ಇದೆಯಾ, ಇನ್ಫ್ಲುಯೆನ್ಸ್ ಇದೆಯಾ, ದೊಡ್ಡ ವಕೀಲರು ತರ್ತೀರಾ, ಅವ್ರು ವಾದಗಳು ಮಾಡ್ತಾರೆ. ಜಡ್ಜ್ ಆಲಿಸಿ ಒಂದು ತೀರ್ಮಾನ ಕೊಡ್ತಾರೆ. ನಿಜವಾಗ್ಲೂ ತಪ್ಪಿತಸ್ಥರೇ ಆದರೆ ಒಂದು ಶಿಕ್ಷೆ ಆಗೇ ಆಗುತ್ತೆ. ಅದಕ್ಕೆ ಅಂತ ನಾವೆಲ್ಲರೂ ಸಹಿಸ್ಕೋಬೇಕು. ಅದಾದಮೇಲೆ ಅವರು ತಪ್ಪು ಮಾಡಿಲ್ವಾ, ಆಚೆ ಬರ್ತಾರೆ, ಅಷ್ಟೇ ಸಿಂಪಲ್. ಬಟ್ ಯಾವುದೇ ಕಾರಣಕ್ಕೂ ಯಾರನ್ನು ಲೂಸ್ ಸ್ಟಾಕ್ ಮಾಡೋಕ್ಕೆ ಹೋಗ್ಬಿಡಿ. ಈಗ ಅದೆಲ್ಲ ಕೆಟ್ಟ ಹೆಸರು ದರ್ಶನ್ಗೆ ಬರುತ್ತೆ. ಆಮೇಲೆ ನಿಮ್ಮ ಕೈಲಿ ಏನೋ ಒಳ್ಳೇದು ಮಾಡೋಕ್ಕಾಗತ್ತಾ, ಆ ರೇಣುಕಾಸ್ವಾಮಿ ಮಗಳು ಮತ್ತು ವೈಫ್ಗೆ ಏನಾದರೂ ಸಹಾಯ ಮಾಡಿ. ಈಗ ನನ್ನ ತಿಳಿದಂಗೆ ತುಂಬ ಕಷ್ಟದಲ್ಲಿರೋದು ಅದೊಂದು ಫ್ಯಾಮಿಲಿ, ಆಮೇಲೆ ಇನ್ನೆರಡು ಫ್ಯಾಮಿಲಿ. ದರ್ಶನು ಮತ್ತು ವಿಜಯಲಕ್ಷ್ಮಿಯವರು ಅವ್ರ ಮಗ, ಅವ್ರ ಮಗನೂ ಒಂದು ಪೋಸ್ಟ್ ಹಾಕೋ ಥರ ಆಯಿತು. ಅಟ್ ದ ಸೇಮ್ ಟೈಮ್ ಇವಾಗ ವಿಜಯಲಕ್ಷ್ಮಿಗಾದರೂ ಒಂದು ಮಗ ಇದ್ದಾರೆ, ಅವ್ರು ವಿಜಯಲಕ್ಷ್ಮಿ ನೋಡ್ಕೊಳ್ತಾ ಇದ್ದಾರೆ. ಪವಿತ್ರ ಗೌಡನ ಮಗಳನ್ನ ಅವ್ರ ಪರಿಸ್ಥಿತಿ ಏನು? ಅದಾದಮೇಲೆ ಇನ್ನು 15 ಜನ ಇದಾರಲ್ಲ, ಅವ್ರ ಅಪ್ಪ ಅಮ್ಮನ ಗತಿ ಏನು? ಅವ್ರನ್ನ ನಂಬ್ಕೊಂಡಿರೋ ಮದುವೆ ಆಗಿರೋ ಹೆಂಗಸರು, ಅವ್ರುಗಳೆಲ್ಲ ಎಷ್ಟು ಫೀಲ್ ಮಾಡ್ತಿರ್ತಾರೆ ನೀವು ನೋಡಿ. ಈ ಒಂದು 2-3 ಪೋಸ್ಟಿಂದ, ಈ ಅನಾಹುತದಿಂದ ಎಷ್ಟು ಜನ ಫ್ಯಾಮಿಲೀಸು ಇನ್ವಾಲ್ವ್ ಆಗಿದ್ದಾರೆ. ಬಟ್ ನನಗೆ ಮಾತ್ರ ಇಷ್ಟಕ್ಕೆಲ್ಲ ಕಾರಣ ಇದರಲ್ಲಿ ಡಿ ಬಾಸ್ ಒಬ್ಬರು, ಅವರು ಹೀರೋನೇ ಆಗಿರೋದ್ರಿಂದ ಮತ್ತು ಅವರೇ ಬಾಸ್ ಆಗಿರೋದ್ರಿಂದ ಅವರು ಸಮಾಧಾನ ಪಡಿಸ್ಬೋದಾಗಿತ್ತೇನೋ ಅಂತ ಒಂದು ನನಗಿದು. ಯಾಕಂದರೆ ಎಲ್ಲರೂ ಹೋಗು ನೀನು ಇದೆಲ್ಲ ಮಾಡಬೇಡ ಅಂತ ಹೇಳ್ಬೋದಾಗಿತ್ತೇನೋ ಅಂತ ಅನಿಸ್ತಾ ಇದೆ. ಈಗ ಒಂದು ಎಕ್ಸ್ಟ್ರೀಮ್ ಹೊಟ್ಟೋಗಿದೆ. ಈಗ ಇದನ್ನು ಯಾರು ಕಾಪಾಡ್ತಾರೆ? ಸರ್ ಜೊತೆಗೆ ಕೆಲವೊಂದು ಅಂಧಾಭಿಮಾನಿಗಳು ಹೇಳೋ ಪ್ರಕಾರ ಅವರು ವಿಡಿಯೋಗಳು ಮಾಡೋದು ನೋಡ್ತಾ ಇದ್ರೆ ನಿಜಕ್ಕೂ ಭಯ ಅನಿಸುತ್ತೆ. ಯಾಕಂದರೆ ದರ್ಶನ್ ಅವ್ರ ಮೇಲೆ ಅಭಿಮಾನ ಇಟ್ಕೊಂಡಿರೋದು ನೋಡಿದ್ರೆ ಖುಷಿ, ಏನಪ್ಪ ಇಷ್ಟೆಲ್ಲ ಆದ್ರೂ ಇನ್ನೂ ಅಭಿಮಾನಿಸ್ತಾರಲ್ಲ, ಅವ್ರು ಎಷ್ಟು ಲಕ್ಕಿ ಅಂತ ಅನಿಸುತ್ತೆ ದರ್ಶನ್ ಅವರು. ಬಟ್ ಇವ್ರ ಮೇಲೆ ಅದು ಯಾವ ರೀತಿ ಪರಿಣಾಮ ಬೀರ್ತಿದೆ ಅಂತ ಅಂದಾಗ ಭಯ ಆಗುತ್ತೆ. ಕೆಲವೊಬ್ಬರು ಮಹಿಳಾ ಅಭಿಮಾನಿಗಳೇ, ಅವರು ರೇಣುಕಾ ಸ್ವಾಮಿ ಅವರ ಸಾವು ಅಲ್ಲಿತ್ತು, ಅವ್ರು ಸತ್ತೋಗಿದ್ದಾರೆ. ಸೊ ಅದರಲ್ಲಿ ದರ್ಶನ್ ಅವ್ರದ್ದು ಏನು ತಪ್ಪಿದೆ ಅನ್ನೋ ಥರ ಮಾತನಾಡ್ತಾರೆ. ಸೊ ಇದೆಲ್ಲ ಯಾವ ರೀತಿ ಒಂದು ರೀತಿ ಇದು ಪರಿಣಾಮ ಬೀರುತ್ತೆ ಅಂತ ಹೇಳ್ಬಿಟ್ಟು ನೋಡಿ, ನೀವು ಅಭಿಮಾನಿಗಳು ಈ ಥರ ಮಾತಾಡೋದ್ರಿಂದ ಈ ಸಮಾಜದ ಮೇಲೆ ದರ್ಶನ್ ಅಭಿಮಾನಿಗಳು ಅಂದ್ರೇ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರೀಮ್ಗೆ ಹೋಗ್ತಾರೆ ಅನ್ನೋದು ಬಂದ್ಬಿಡುತ್ತೆ. ದಯವಿಟ್ಟು ನೀವೆಲ್ಲ ಸ್ವಲ್ಪ ಹುಷಾರಾಗಿ ಮಾತಾಡಿ. ಆಮೇಲೆ ಒಂದು ಮರ್ಡ್ರ್ ಅಂದರೂ ಅದು ಸಾಮಾನ್ಯ ಅಲ್ಲ, ತುಂಬ ಕ್ರೂರವಾಗಿ ಮರ್ಡ್ರ್ ಆಗೋಗಿದೆ ಅದು. ಆಮೇಲೆ ಅವ್ರು ಮಾಡಿದಾರೋ ಇಲ್ಲೋ ಅಂತ ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಇದು ಗೊತ್ತಿರೋದು ಪೊಲೀಸವ್ರಿಗೆ ಮಾತ್ರ. ಇನ್ವೆಸ್ಟಿಗೇಟ್ ಆಗಲಿ ಮತ್ತು ಕ್ಲೀನಾಗಿ ಚಾರ್ಜ್ ಶೀಟ್ ಫೈಲ್ ಆಗುತ್ತೆ. ಆವಾಗಲೇ ನಿಮ್ಗೆ ಕ್ರಿಸ್ಟಲ್ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾರು ಏನು ಮಾಡಿದ್ದಾರೆ ಅಂತ. ನೀವು ಅನ್ನೆಸರಿಯಾಗಿ ಬಾಯಿ ಮಾತಾಡೋದ್ರಿಂದ ಬರೀ ಸುಮ್ಮನೆ ತೊಂದರೆಗೆ ನೀವು ಸಿಗಾಕ್ಕೊಳ್ತೀರಾ, ಪ್ಲಸ್ ದರ್ಶನ್ ಅವ್ರನ್ನೂ ಸಿಗಾಕ್ಸ್ತೀರಾ. ನೀವು ಮಾಡೋದು ಒಂದೊಂದು ಏನಾಗುತ್ತೆ ಅಂದರೆ ಇದನ್ನು ಮಾಧ್ಯಮದವ್ರು ತೋರಿಸ್ತಾರೆ. ನೀವು ಅವಾಗ ಮಾಡ್ತಿರೋದು ಏನಾಗುತ್ತೆ ಅಂದರೆ ಎಲ್ಲರ ಮೇಲೂ ದರ್ಶನ್ಗೆ ಒಂದು 10 ಜನ ಪೂಜೆ ಮಾಡೋರಿದ್ದರೆ ಇನ್ನು 10 ಜನ ಬಂದು ಇದಾಗಿರ್ತಾರೆ, ತಟಸ್ಥರಾಗಿರ್ತಾರೆ, ನಾವು ಯಾವ ಕಡೆಯೂ ಇಲ್ಲಪ್ಪ ಅಂತ. ಆ 10 ಜನ ತಟಸ್ಥರಾಗಿರ್ತಾರಲ್ಲ, ಅವರು ದರ್ಶನ ಬೈಯೋ ಥರ ಆಗುತ್ತೆ. ದಯವಿಟ್ಟು ಇದಕ್ಕೆಲ್ಲ ಆಸ್ಪದ ಕೊಡಬೇಡಿ. ನೀವುಗಳು ಹೆಂಗಸರುಗಳು ಮರ್ಡ್ರ್ ಆಗೋಗಿದೆ ಅಂದರೆ ಅದು ಏನು ಅರ್ಥ? ಅದೊಂದು ಜೀವ ಅಲ್ವಾ? ಅದೇ ಥರ ನಮ್ಮ ಅಕ್ಕ ತಂಗಿರಿಗೋ ನಮ್ಮ ಅಣ್ಣ ತಮ್ಮದಿರಿಗೋ ಯಾರಿಗಾದ್ರೆ ನಾವು ನೊಂದ್ಕೊಳ್ಳಲ್ವಾ? ಮತ್ತು ಯಾಕೆ ಈ ಥರ ಇವಾಗ ಆಗಿದೆ? ಇವಾಗ ಒಂದು ಕ್ರೈಮ್ ಆಗೋಗಿದೆ. ಆ ಕ್ರೈಮನ್ನು ಇನ್ವೆಸ್ಟಿಗೇಟ್ ಮಾಡ್ತಿರೋ ಪೊಲೀಸ್ ಆಫೀಸರು
ನೀಟಾಗಿ ಮಾಡ್ತಾರೆ. ಡಿಜಿಟಲ್ ಎವಿಡೆನ್ಸಸ್ ಇರ್ತದೆ, ಎಲ್ಲನೂ ಕ್ಲೀನಾಗಿ ತೋರಿಸ್ತಾರೆ. ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾವು ಯಾರಾದರೂ ಸರಿ ಒಬ್ಬರು ತಪ್ಪು ಮಾಡಿದ್ದಾರೆ ಅಂದರೆ ಅವ್ರಿಗೆ ಶಿಕ್ಷೆ ಆಗಲಿ. ತಪ್ಪು ಮಾಡಿಲ್ವಾ 100% ನಿರಪರಾಧಿ ಥರ ಆಚೆ ಬರ್ತಾರೆ. ಅಲ್ಲಿವರೆಗೂ ಕಾಯಿರಿ. ಆ ಕಾಯೋದೇ ನಿಮ್ಮನ್ನು ಪೇಷನ್ಸು ತಡೆಯುತ್ತೆ. ಅಷ್ಟರೊಳಗೆ ನೀವು ಬಾಯಿನ ಹರಿಬಿಡಬೇಡಿ. ಎಲ್ಲೂ ತಪ್ಪಾಗೆಲ್ಲ ಮಾತಾಡಬೇಡಿ. ಎಲ್ಲರ ಮೇಲೂ ತಪ್ಪಾಗಿ ನೀವು ಮಾತಾಡ್ತಿರ್ತೀರೋ ಅಷ್ಟು ಕೆಟ್ಟ ಹೆಸರು ದರ್ಶನ್ ಬರುತ್ತೆ.